ಆತ್ಮೀಯ ಬಂಧುಗಳೇ, ಈ ತಾಲೂಕಿನಲ್ಲಿ ಬಡವರ ಮನೆಯ ಭಾಗ್ಯದ ಬಾಗಿಲು ತೆರೆದ ಸಿದ್ದರಾಮಯ್ಯನವರಿಗೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಾತ್ಯತೀತ ಮನೋಭಾವದ ಇವತ್ತು ಜಗಜ್ಯೋತಿ ಬಸವೇಶ್ವರರ ಜಯಂತಿ ದಿನ ಅವರು ಬಂದಿದ್ದಾರೆ. ಬಸವೇಶ್ವರರ ಆದರ್ಶವನ್ನು ಪಾಲಿಸುವಂತ ಗೌರವಾನ್ವಿತ. ಧನ್ಯವಾದ. ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟಂತ ಶ್ರೀನಿವಾಸರವರಿಗೆ ನಮ್ಮ ಕನಕ ಸಾಂಸ್ಕೃತಿಕ ಭವನದ ಸಮಿತಿ ಭಾಗ್ಯಗಳ ಭಾಗ್ಯದಾತ ಗ್ಯಾರಂಟಿ ಮುಖಾಂತರ ಈಗ ಏನು ನಿಜ ಜೀವನದಲ್ಲಿ ನಾವು ವಾಸ್ತವದಲ್ಲಿ ಎಷ್ಟು ಕಷ್ಟ ಅನುಭವಿಸ್ತಿದ್ವಿ ಅವ್ರಿಗೆಲ್ಲ ಕ್ರಮ ಪ್ರಾರಂಭ ಆಗ್ತದೆ. ಪ್ರಥಮವಾಗಿ ಹೆಚ್ಚು ಜನ ಭಾಷಣ ಮಾಡೋರು ಇರೋದಿಲ್ಲ. ನನ್ನ ಪ್ರಾಸ್ತಾವಿಕ ಭಾಷಣ ಬೇಡಿಕೆಗಳಾದ ನಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತ್ರ 10 ನಿಮಿಷಗಳ ಮಾತಾಡ್ತಾರೆ. ಯಾಕೆ ಅಂದರೆ ಬರಬೇಕಾದ್ರೆ ಅವರು ಇನ್ನೂ ಒಂದು ಮಾತು ಕೊಟ್ಬಿಟ್ಟಿದ್ದಾರೆ. ಮಲ್ಲಿನಾಥ್ ತೀರ್ಥದ ಬಗ್ಗೆ ಮಾತಾಡ್ತಾರೆ. ಆದರೆ ಗಂಗಾ ನದಿನೇ ಬರ್ತೋಗುತ್ತೆ, ಅದೇನು ದೊಡ್ಡ ವಿಚಾರ ಅಲ್ಲ. ಆ ನದಿಗೆ ಶಾಶ್ವತವಾಗಿ ನೀರು ಹರಿಸುವಂಥ ಕೆಲಸ ಆಗಬೇಕು. ಈಗಾಗಲೇ ಜಿಲ್ಲೆಯ 2 ಶಾಸಕರನ್ನು ಕರೆದು ಒಂದು ಚರ್ಚೆ ಮಾಡಿ ಅಲ್ಲಿರುವ ಕಂಗನ ಹೊಳೆ, ಕಕ್ಕೋಟ ಹೊಳೆಯನ್ನು ತಿರುವು ಮಾಡಿಸೋ ಮುಖಾಂತರ ಆಕ್ಟ್ ಮಾಡಿಕೊಟ್ರು. ಅಮರನಾಥ್ ದೇವರಾಜ್ ಕುಪ್ಪಸ್ವಾಮಿ, SP ಮಂಜುನಾಥ್ ಹಾಗೂ ಪುಷ್ಪ ಅಮರನಾಥ್ ಕುಪ್ಪಸ್ವಾಮಿ, ತಾಲೂಕು ವಿಶ್ವಕರ್ಮ ಸಮಾಜದ